everyone. Welcome to today's class. So in the last class, we have seen about the meaning, definition, scope and features of financial management. So in the today's class, we will study about the objectives of financial management. The objectives of financial management can be broadly classified into three objectives, that is basically two objectives: basic or important objectives and other objectives. Now in the basic or important objectives, we have three main objectives, that is maintenance of liquid asset, profit maximization or maximization of profit, wealth maximization or maximization of wealth. So maintenance of liquid asset, what do you mean by this? Liquid asset ಅಂದರೆ ನಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಯಾವ ಅಸೆಟ್ಸನ್ನು, ಯಾವ ಸ್ವತ್ತವನ್ನು ನಾವು ಈಸಿಲಿ ಕ್ಯಾಶ್ನಲ್ಲಿ ಕನ್ವರ್ಟ್ ಮಾಡಬಹುದು, ಬೇಗನೆ ವಿದಿನ್ 1 ಇಯರ್ ಯಾವ ಅಸೆಟನ್ನು ನಾವು ಈಸಿಲಿ ಕ್ಯಾಶ್ ಒಳಗೆ ಕನ್ವರ್ಟ್ ಮಾಡಬಹುದು ಅಂಥ ಅಸೆಟ್ಸ್ಗೆ ನಾವು ಲಿಕ್ವಿಡ್ ಅಸೆಟ್ ಅಂತ ಕರಿತೀವಿ. ಸೊ ಮೇನ್ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಟು ಮೇಂಟೈನ್ ದ ಲಿಕ್ವಿಡ್ ಅಸೆಟ್. ಲಿಕ್ವಿಡ್ ಅಸೆಟ್ ಅಂತಂದರೆ ಆ ಅಸೆಟ್ಗಳನ್ನು ಕ್ಯಾಶಲ್ಲಿ ಕನ್ವರ್ಟ್ ಮಾಡಿಕೊಂಡು ಯಾವಾಗ ನಮಗೆ ಕ್ಯಾಶದು ರಿಕ್ವೈರ್ಮೆಂಟ್ ಇರ್ತದ ಆ ಫಿಕ್ಸ್ ಅಸೆಟ್ಸ್ ಇಟ್ಕೊಂಡಿವಿ, ಕ್ಯಾಪಿಟಲ್ ಅಸೆಟ್ಸ್ ಇಟ್ಕೊಂಡಿವಿ, ನಮಗೆ ಬೇಕಾದಾಗ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಅಂದರೆ ದ್ಯಾಟ್ ಈಸ್ ನಾಟ್ ಅ ಗುಡ್ ಫೈನಾನ್ಷಿಯಲ್ ಡಿಸಿಷನ್. ಸೊ ನಾವೇನು ಮಾಡಬೇಕು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜರ್ ಮೇನ್ ಆಬ್ಜೆಕ್ಟಿವ್ ಅಥವಾ ಮೇನ್ ಫಂಕ್ಷನ್ ಏನಂತಂದರೆ ವೆನೆವರ್ ಹಿ ನೀಡ್ಸ್ ಮನಿ, ವೆನೆವರ್ ಹಿ ನೀಡ್ಸ್ ಕ್ಯಾಪಿಟಲ್, ಆ ಕ್ಯಾಪಿಟಲನ್ನು ಅಥವಾ ಫಂಡ್ಸನ್ನು ಹಿ ಶುಡ್ ಬಿ ಏಬಲ್ ಟು ಗೆಟ್ ಇಟ್ ಥ್ರೂ ದ ಲಿಕ್ವಿಡ್ ಅಸೆಟ್. ನೆಕ್ಸ್ಟ್ ಒನ್ is profit maximization or maximization of profit. ಸೊ ಇದನ್ನು ನಾವು ಡೀಟೇಲ್ ಆಗಿ ವಾಟ್ ಇಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಯಾಕೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡಬೇಕು, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಇಟ್, ವಾಟ್ ಆರ್ ದ ಡಿಮೆರಿಟ್ಸ್ ಆಫ್ ಇಟ್ ಡೀಟೇಲ್ ಆಗಿ ಕಲಿಯೋಣ. ಹಿಯರ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಒಂದು ಕಂಪನಿಯ ಪ್ರಾಫಿಟನ್ನು ಹೆಚ್ಚಿಗೆ ಮಾಡುವುದು, ರೈಟ್. ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ಪ್ರಾಫಿಟ್ಸನ್ನು ಮ್ಯಾಕ್ಸಿಮೈಸ್ ಮಾಡೋದು ಕೂಡ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ತದೆ. ಓಕೆ, ಥರ್ಡ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆರ್ ಮ್ಯಾಕ್ಸಿಮೈಸೇಷನ್ ಆಫ್ ವೆಲ್ತ್. ಸೊ ಇಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ನಾವು ಬರೀ ಪ್ರಾಫಿಟ್ಸನ್ನು ಹೆಚ್ಚಿಗೆ ಮಾಡೋಕ್ಕೆ ಗುರಿ ಇಟ್ಟಿರ್ತೀವಿ ಅಥವಾ ನಾವು ವಿಚಾರ ಮಾಡ್ತಿರ್ತೀವಿ. ಬಟ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಕಂಪನಿ ಅಷ್ಟೇ ಅಲ್ಲದೆ ಕಂಪನಿ ಶೇರ್ ಹೋಲ್ಡರ್ಸ್ ಏನಿರ್ತಾರ ಅವ್ರ ವೆಲ್ತನ್ನು ಕೂಡ ನಾವು ಹೆಚ್ಚಿಗೆ ಮಾಡುವಂಥ ಗುರಿ ಇಟ್ಕೊಂಡಿರ್ತೀವಿ. ಕಂಪನಿ ಶೇರ್ ಹೋಲ್ಡರ್ಸ್ಗೆ ನಾವು ರಿಟರ್ನ್ಸ್ ಕರೆಕ್ಟಾಗಿ ಕೊಟ್ಟಾಗ ಅಥವಾ ಅವ್ರ ವೆಲ್ತ್ ಹೆಂಗೆ ಹೆಚ್ಚಿಗೆ ಮಾಡ್ತೀವಿ ಅಂತಂದರೆ, ಅವ್ರ ಮಾರ್ಕೆಟ್ ವ್ಯಾಲ್ಯೂ ಆಫ್ ದೇರ್ ಶೇರ್ಸ್, ಅವ್ರೇನು ಶೇರ್ಸನ್ನು ಕೊಂಡ್ಕೊಂಡಾರ, ಶೇರ್ ಹೋಲ್ಡರ್ಸ್ ಆಫ್ ಅವರ್ ಕಂಪನಿ ಅವ್ರೇನಿದ್ದಾರ ಅವ್ರ ಶೇರ್ ಇನ್ ದ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆದಾಗ, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಯ್ತಂದರೆ ಕಂಪನಿ ಗುಡ್ವಿಲ್ ಜಾಸ್ತಿ ಆಗ್ತದೆ. ಕಂಪನಿ ಗುಡ್ವಿಲ್ ಜಾಸ್ತಿ ಆಯ್ತಂದರೆ ಕಂಪನಿ ಪ್ರೆಸೆನ್ಸ್ ಇನ್ ದ ಮಾರ್ಕೆಟ್ ಸ್ಟ್ರಾಂಗರ್ ಆಗ್ತದೆ, ಲಾಂಗರ್ ಆಗ್ತದೆ. ಸೊ ಇಲ್ಲಿ ನಾವು ಬರೀ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮೋಟಿವ್ ಇಲ್ಲ ಇಟ್ಕೊಳ್ಳಾರ್ದೆ ಏನಂತ ಇಟ್ಕೊತೀವಿ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಫ್ ಶೇರ್ ಹೋಲ್ಡರ್ಸ್ ಅಂತ ಇಟ್ಕೊತೀವಿ. ಸೊ ಇವೆರಡದ್ರ ಬಗ್ಗೆ ಡೀಟೇಲ್ ಆಗಿ ವಿ ವಿಲ್ ಸ್ಟಡಿ ಇನ್ ದ ಕಮಿಂಗ್ ಸ್ಲೈಡ್ಸ್. ನೆಕ್ಸ್ಟ್ ಒನ್, ದೇರ್ ಆರ್ ಸಮ್ ಅದರ್ ಆಬ್ಜೆಕ್ಟಿವ್ಸ್. ಇವು ಸಪ್ಲಿಮೆಂಟ್ರಿ ಆಬ್ಜೆಕ್ಟಿವ್ಸ್ ಅಂತ ಕೂಡ ಇಟ್ಕೋಬಹುದು. ಮೇನ್ ಆಬ್ಜೆಕ್ಟಿವ್ಸ್, ಅದರ್ ಆಬ್ಜೆಕ್ಟಿವ್ಸ್. ಸೊ ದ ಫಸ್ಟ್ ಒನ್ ಇನ್ ದಿಸ್ ಇಸ್ ಟು ಪ್ರೊಟೆಕ್ಟ್ ಲಿಕ್ವಿಡಿಟಿ ಆ್ಯಂಡ್ ಸಾಲ್ವೆನ್ಸಿ ಆಫ್ ದ ಫರ್ಮ್. ಎಸ್, ಲಿಕ್ವಿಡ್ ಅಸೆಟ್ ಬಗ್ಗೆ ಹೇಳಿದೆ ನಾನು. ಸಾಲ್ವೆನ್ಸಿ ಅಂದರೆ ಕಂಪನಿಯ ಒಂದು ಕಂಪನಿ ಉಳಿವು, ರೈಟ್. ಸೊ ಕಂಪನಿಯಲ್ಲಿ ದ್ರವತ್ವ ಮತ್ತು ಕಂಪನಿ ಲಾಂಗ್ ಟರ್ಮ್ ಸಾಲ್ವೆಂಟ್ ಆಗಿರೋಕ್ಕೆ, ಕಂಪನಿ ಲಾಂಗ್ ಟರ್ಮ್ ಎಕ್ಸಿಸ್ಟ್ ಆಗೋಕ್ಕೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡ್ತದೆ. ಸೊ ಕಂಪನಿಯ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿತ್ತು ಅಂದರೆ, ಎಫಿಷಿಯೆಂಟ್ ಆಗಿತ್ತು ಅಂತಂದರೆ ಕಂಪನಿಯಲ್ಲಿ ಯಾವುದೋ ಪ್ರಾಬ್ಲಮ್ಸ್
ಎದುರಾಗುವುದಿಲ್ಲ, ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಆ ಸಮಸ್ಯೆಗಳನ್ನು ಈಸಿಲಿ ಕಂಪನಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಕಂಪನಿ ಏನು ಮಾಡ್ತದೆ, ಇಲ್ಲಿ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಬಂದರೂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಫಿಷಿಯೆಂಟ್ ಆಗಿತ್ತು ಅಂತಂದರೆ ಆ ಎಕ್ಸ್ಪೆನ್ಸಸ್ಸನ್ನು ಈಸಿಲಿ ಫೇಸ್ ಮಾಡಿಕೊಂಡು ಲಿಕ್ವಿಡಿಟಿ ಮತ್ತು ಸಾಲ್ವೆನ್ಸಿಯನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಒನ್, ಟು ಯೂಟಿಲೈಸ್ ದಿ ಅವೈಲೇಬಲ್ ಫೈನಾನ್ಷಿಯಲ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ ಅಂದರೆ ಹೇಳಿದೆ ನಾನು ನಿಮಗೆ, ಲಾಸ್ ಆಗಲಾರ್ದೆ ಅಥವಾ ಮಿಸ್ಯೂಸ್ ಆಗಲಾರ್ದೆ ಅಥವಾ ಮಿಸ್ಅಪ್ರೋಪ್ರಿಯೇಷನ್ ಆಗಲಾರ್ದೆ, ದುರುಪಯೋಗ ಆಗಲಾರ್ದೆ ನೀವು ಹಣದ ಸಂಪನ್ನ ಸಾಧ್ಯ ಆಗ್ತದೆ. ಸೊ ಒನ್ ಆಫ್ ದ ಆಬ್ಜೆಕ್ಟಿವ್ ಇಸ್ ಟು ಯೂಟಿಲೈಸ್ ದ ಅವೈಲೇಬಲ್ ಫೈನಾನ್ಷಿಯಲ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ. ಯಾವ ಫೈನಾನ್ಷಿಯಲ್ ರಿಸೋರ್ಸಸ್ ನಮ್ಮ ಹತ್ರ ಅದಾವ ಅವುಗಳನ್ನು ಕರೆಕ್ಟಾಗಿ ಯೂಸ್ ಮಾಡೋದು ಕೂಡ ಒನ್ ಆಫ್ ದಿ ಆಬ್ಜೆಕ್ಟಿವ್ ಇರ್ತದೆ. ಥರ್ಡ್ ಒನ್, ಟು ಪ್ರಮೋಟ್ ಸೋಷಿಯಲ್ ವೆಲ್ಫೇರ್, ಸಾಮಾಜಿಕ ಅಭಿವೃದ್ಧಿ ಅಥವಾ ಸಮಾಜ ಕಲ್ಯಾಣ ಅಂತ ಅನ್ಬೋದು ನೀವು, ರೈಟ್. ಈ ಬಹಳಷ್ಟು ಕಂಪನೀಸ್ಗಳು ಸಾಕಷ್ಟು ಒಂದು ಆ್ಯಕ್ಟಿವಿಟೀಸ್ಗಳನ್ನು ತೊಗೊತದೆ. ಇನ್ ಟೈಮ್ ಆಫ್ ಫ್ಲಡ್ ಅಂತ ಅನ್ಬೋದು, ಒಂದೇನೋ ಪ್ರವಾಹ ಬಂತು ಅಥವಾ ನೆರೆ ಭೀತಿ ಆಯಿತು ಅಥವಾ ಭೂಕಂಪ ಆಯಿತು ಅಥವಾ ಯಾವುದೇ ಒಂದು ಇದರಲ್ಲಿ ಕಂಪನೀಸ್ ಏನು ಮಾಡ್ತಾರೆ, ಸಮಾಜಕ್ಕೆ ಬಹಳಷ್ಟು ಹೆಲ್ಪನ್ನು ಮಾಡ್ತಾರೆ. ಸೊ ಅದೆಲ್ಲ ಯಾವಾಗ ಸಾಧ್ಯ ಅದ ಅಂತಂದರೆ ನೀವು ನಿಮ್ಮ ಫೈನಾನ್ಸನ್ನ ಕರೆಕ್ಟಾಗಿ ಯೂಸೇಜ್ ಮಾಡಿಕೊಂಡು ಕಂಪನಿ ರಿಟರ್ನ್ಸ್ ಕರೆಕ್ಟಾಗಿ ಬರ್ತಿತ್ತು ಅಂತಂದರೆ ಆ ರಿಟರ್ನ್ಸ್ನಲ್ಲಿ ಕೆಲವೊಂದು ಭಾಗವನ್ನು ನೀವೇನು ಮಾಡ್ತೀರಿ, ಕಮ್ಯುನಿಟಿ ಸರ್ವಿಸ್ ಅಂತಂತಾರೆ, ಇಲ್ಲಾಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಂತಾರೆ. ಅಂದರೆ ನೀವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ದಾಯಿತ್ವ ಅಂತನ್ಬೋದು, ರೈಟ್. ಸೊ ಇದಕ್ಕಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡ್ತೀರಿ. ಸೊ ಅದು ಏನು, ಟು ಪ್ರಮೋಟ್ ಸೋಷಿಯಲ್ ವೆಲ್ಫೇರ್. ಇದು ಕೂಡ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ತದೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಟು ಬಿಲ್ಡ್ ಅಪ್ adequate resources for financing growth and expanses. Very important. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಿಸ್ಟಿಂಗ್ ಕಂಪನಿ ಅದ, ಆ ಕಂಪನಿ ಬರ್ತಾ ಡೆವಲಪ್ ಆಕ್ಕೊಂತ ಹೋಗ್ತದೆ, ಅಭಿವೃದ್ಧಿ ಆಕ್ಕೊಂತ ಹೋಗ್ತದೆ, ವಿಸ್ತರಣೆ ಆಕ್ಕೊಂತ ಹೋಗ್ತದೆ. ಯಾವಾಗಿದು ಸಾಧ್ಯ ಅದ, ನೀವು ಗ್ರೋ ಆಗೋಕ್ಕೆ ಯಾವಾಗ ಸಾಧ್ಯ ಅದ, ಡೈವರ್ಸಿಫೈ ಆಗೋಕ್ಕೆ ಯಾವಾಗ ಸಾಧ್ಯ ಅದ ಅಥವಾ ಎಕ್ಸ್ಪಾಂಡ್ ಆಗೋಕ್ಕೆ ಯಾವಾಗ ಸಾಧ್ಯ ಅದ, ನಿಮ್ಮಲ್ಲಿ ಒಂದು ಬ್ಯಾಕಪ್ ಇದ್ದಾಗ ಮಾತ್ರ ನೀವು ಗ್ರೋ ಆಗೋಕ್ಕೆ ಅಥವಾ ಎಕ್ಸ್ಪಾಂಡ್ ಆಗೋಕ್ಕೆ ಅಥವಾ ಡೈವರ್ಸಿಫೈ ಆಗೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು 10 ಬ್ರಾಂಚಸ್ ಅದಾವೆ, 11ನೇ ಬ್ರಾಂಚ್ ತೆಗಿಬೇಕಂದ್ರೆ ನಿಮಗೇನು ಬೇಕು, ಕ್ಯಾಪಿಟಲ್ ಬೇಕು. ಸೊ ಕ್ಯಾಪಿಟಲ್ ಯಾವಾಗ ಬರ್ತದ, ನೀವು ಕರೆಕ್ಟಾಗಿ ಫೈನಾನ್ಷಿಯಲ್ ಯೂಸೇಜನ್ನು ಮಾಡಿದ್ರಿ ಅಂತಂದರೆ, ಕರೆಕ್ಟಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಾಡಿದ್ರಿ ಅಂತಂದರೆ ಮಾತ್ರ ನಿಮಗೆ ಫೈನಾನ್ಸ್ ಅವೈಲೇಬಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಇನ್ ದಿಸ್, to ensure a fair rate of return on investment of equity shareholders. Very important, right? So equity shareholders ನಾವೇನು ಮಾಡ್ತೀವಿ, ಯಾವ ಥರದಲ್ಲಿ ರಿಟರ್ನ್ಸ್ ಕೊಡ್ತೀವಿ, ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ ರೂಪದಲ್ಲಿ ನಾವು ಅವರಿಗೆ ರಿಟರ್ನ್ಸನ್ನು ಕೊಡ್ತೀವಿ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ನಾವು ಫೈನಾನ್ಸ್ ಯೂಸೇಜ್ ಮಾಡಿದ್ದೀವಿ ಅಂತಂದರೆ, ಪ್ರೊಡಕ್ಷನ್ ಪ್ರೋಸೆಸ್ ಆಯಿತು, ಮಾರ್ಕೆಟಿಂಗ್ ಪ್ರೋಸೆಸ್ ಆಯಿತು, ಯಾವುದೇ ಒಂದು ಪ್ರೊಸೆಸ್ಸಲ್ಲಿ ನಾವು ಫೈನಾನ್ಸನ್ನು ಕರೆಕ್ಟಾಗಿ ಯೂಸೇಜ್ ಮಾಡಿದ್ವಿ ಅಂತಂದರೆ ನಮಗೆ ಪ್ರಾಫಿಟ್ಸ್ ಜಾಸ್ತಿ ಆಗಿ ನಮ್ಮ ರಿಸರ್ವ್ಸ್ ಬೆಳ್ಕೊಂಡು ನಾವೇನು ಮಾಡೋಕ್ಕೆ ಸಾಧ್ಯದ, ನಮ್ಮ ಶೇರ್ ಹೋಲ್ಡರ್ಸ್ಗೆ ಒಂದು ಫೇರ್ ರೇಟ್ ಆಫ್ ಡಿವಿಡೆಂಡನ್ನು ಎವ್ರಿ ಇಯರ್ ರೆಗ್ಯುಲರ್ಲಿ ನಾವು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಇದೆಲ್ಲ ಯಾವಾಗ ಸಾಧ್ಯ ಆಗ್ತದೆ, ನಾವು ನಮ್ಮ ಫೈನಾನ್ಷಿಯಲ್ ರಿಸೋರ್ಸಸನ್ನು ಕರೆಕ್ಟಾಗಿ ಯೂಸ್ ಮಾಡಕತ್ತಿದ್ದೀವಿ ಅಂತಂದರೆ. ಸೊ ದೀಸ್ ಆರ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಲೆಟ್ ಅಸ್ ನಾವ್ ಅಂಡರ್ಸ್ಟ್ಯಾಂಡ್ ವೆರಿ ಇಂಪಾರ್ಟೆಂಟ್ 2 objectives of financial management, that is profit maximization and wealth maximization. Profit maximization objective, what does it actually means? ಅಂದರೆ ಏನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಏನು, ರೈಟ್? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಯಾಕೆ ಮಾಡಬೇಕು, ಕಂಪನೀಸ್ ಯಾಕೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಬೇಕು, what are the demerits of profit maximization? Before that, let us understand what do you mean by profit maximization.
ನಮಗೆಲ್ಲರಿಗೂ ಗೊತ್ತಿದ್ದಂತೆ ಯಾವುದೇ ಬಿಸ್ನೆಸ್, ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಕತ್ತಾನ ಅಂದ್ರೆ, ಅಥವಾ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟಪ್ ಆಗಕತ್ತದಂದರೆ ದಟ್ ಈಸ್ ಮೇನ್ಲಿ ಫಾರ್ ಪ್ರಾಫಿಟ್. ಅವನಿಗೆ ಯಾವುದೋ ಒಂದು ಏನೋ ಒಂದು ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ಅಂತಂದರೆ ಸಪೋಸ್ ಅವನು ರಿಟರ್ನ್ ಏನೂ ಎಕ್ಸ್ಪೆಕ್ಟ್ ಮಾಡೋಕತ್ತಿಲ್ಲ ಅಂದರೆ ಅದಕ್ಕೆ ಬಿಸ್ನೆಸ್ ಅನ್ನೋಂಗಿಲ್ಲ, ಚಾರಿಟಿ ಅಂತ ಕರಿತೀವಿ ನಾವು, ರೈಟ್? ಅದಕ್ಕೆ ಸಮಾಜ ಸೇವೆ ಅಂತ ಕರಿತೀವಿ, ಅಥವಾ ಚಾರಿಟಿ ಮಾಡೋದು ಅಂತ ಕರಿತೀವಿ. ಸಪೋಸ್ ಅವ್ನು ಬಿಸ್ನೆಸ್ ಮಾಡಕತ್ತಾನ ಅಂತಂದರೆ ಬಿಸ್ನೆಸ್ ಯಾವಾಗೂ ಕ್ರಿಯೇಟ್ ಆಗೋದು ಅಥವಾ ಬಿಸ್ನೆಸ್ ಯಾವಾಗೂ ಕಮೆನ್ಸ್ ಆಗೋದು ಎದಕ್ಕೋಸ್ಕರ ಆಗ್ತದೆ? ವಿತ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. Okay, so a business firm is a profit seeking organization. That is, every business or manufacturing organization has a profit motive. ಎಲ್ಲರಿಗೂ ಪ್ರಾಫಿಟ್ ಗಳಿಸಬೇಕು ಅನ್ನೋದು ಒಂದು ಉದ್ದೇಶ ಇರ್ತದೆ. ಸೊ ಆಲ್ ದಿ ಆರ್ಗನೈಸೇಷನ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾಕ್ಸಿಮೈಸಿಂಗ್ ಇಟ್ಸ್ ಅರ್ನಿಂಗ್ಸ್. ಎಲ್ಲರೂ ತಮ್ಮ ಆದಾಯವನ್ನು, ಇನ್ಕಮನ್ನು, ಅರ್ನಿಂಗ್ಸನ್ನು ಹೆಚ್ಚಿಗೆ ಮಾಡೋಕ್ಕೇ ದೇ ವರ್ಕ್ ಫಾರ್ ಇಟ್. Third one, profit is a measure of efficiency of business enterprise. Very important. ಒಂದು ಆರ್ಗನೈಸೇಷನ್ ಸಕ್ಸಸ್ಫುಲ್ ಅದನೋ ಆರ್ ನಾಟ್ ಸಕ್ಸಸ್ಫುಲ್ ಅದನೋ, ಅದು ಮಾರ್ಕೆಟ್ನಾಗ ಗ್ರೋ ಆಗಕತ್ತನೋ ಇಲ್ಲೋ, ಅದನ್ನು ಹೆಂಗೆ ನಾವು ಡಿಸೈಡ್ ಮಾಡ್ತೀವಿ ಅಂತಂದರೆ ಅದು ಕಂಪನಿ ಪ್ರಾಫಿಟ್ ಮಾಡಕತ್ತದೋ ಏನು ಲಾಸ್ ಮಾಡಕತ್ತದೋ. ನಮ್ಮಲ್ಲಿ ಏನಿರ್ತದೆ ಪ್ರಾಫಿಟ್, ನಮ್ಮಲ್ಲಿ ಏನು ವಿಚಾರ ಇರ್ತದೆ ಅಂತಂದರೆ ಪ್ರಾಫಿಟ್ ಮಾಡುವಂಥ ಆರ್ಗನೈಸೇಷನ್ಸ್ ಎಲ್ಲ ಎಫಿಷಿಯಂಟ್ ಆರ್ಗನೈಸೇಷನ್ಸ್, ಆರ್ ದೇ ಆರ್ growing organizations. They are right, efficient organization aitandre, yes, it is making profit anta ನಾವು ಕರಿತೀವಿ. Next one, profit also serve as protection against risk which cannot be insured. ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಏನಾಗ್ತದೆ, ನಮಗೆ ಒಂದು ಬ್ಯಾಕಪ್ ಕೊಡ್ತದೆ. ಯಾವುದೇ ಒಂದು ರಿಸ್ಕ್ ಬಂತು, ಯಾವುದೇ ಅನ್ಫೋರ್ಸೀನ್ ಏನೋ ಒಂದು ರಿಸ್ಕ್ ಬಂತು, ಸಪೋಸಿಂಗ್ಲಿ ಹಣದುಬ್ಬರ ಆಯಿತು ಅಥವಾ ಡಿಫ್ಲೇಷನ್ ಆಯಿತು, ಇದಕ್ಕೆ ಎಕನಾಮಿ ಒಳಗೆ ಪ್ರೈಸಸ್ ಡೌನ್ ಆಯಿತು, ಏನೋ ಆಗಿ ಒಂದು ಹಣ ಕುಸಿತ ಆಯಿತು, ಏನೋ ಆದಾಗ ಆವಾಗ ನಮಗೆ ಬ್ಯಾಕಪ್ ಏನಿರ್ತದೆ, ನಮ್ಮಲ್ಲಿದ್ದಂಥ ಪ್ರಾಫಿಟ್ಸ್ ನಮಗೆ ಬ್ಯಾಕಪ್ ಇರ್ತದೆ. ಬೇರೆ ಯಾವುದೂ ನಮಗೆ ಇನ್ಶೂರ್ ಮಾಡೋದಿಲ್ಲ, ಬಟ್ ನಮ್ಮ ಪ್ರಾಫಿಟ್ ನಮಗೆ, ನಾವು ಗಳಿಸಿದಂಥ ಪ್ರಾಫಿಟ್ಟು, ನಾವು ಮೇಂಟೈನ್ ಮಾಡಿದಂಥ ರಿಸರ್ವ್ಸ್ ಮಾತ್ರ ನಮಗೆ ಹೆಲ್ಪ್ ಆಗ್ತದೆ, ರೈಟ್? ಲಾಸ್ಟ್ ಒನ್, ದ ಅಕ್ಯುಮುಲೇಟೆಡ್ ಪ್ರಾಫಿಟ್ helps a business to face risk like fall in price, competition from other units, etc. ಇದನ್ನೇ ಹೇಳಿದೆ ನಾನು. ಅಗೇನ್ಸ್ಟ್ ರಿಸ್ಕ್ ವಿಚ್ ಕೆನಾಟ್ ಬಿ ಇನ್ಶೂರ್ಡ್ ಅಂತಂದರೆ ಏನು ರಿಸ್ಕ್? ಫಾರ್ ಎಕ್ಸಾಂಪಲ್ ಪ್ರೈಸಸ್, ಇಮಿಡಿಯೇಟ್ಲಿ ಪ್ರೈಸಸ್ ಫಾಲೋ ಆಗ್ಬಿಡ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಕರೋನಾ ಒಳಗೆ ನಿಮ್ಗೆ ಗೊತ್ತದ ಹೆಂಗಾಯಿತು, ಏನು ಸಿಚುವೇಶನ್ ಆಯಿತು ಅಂಥೇಳಿ, ಎಂಟೈರ್ ಕಂಟ್ರಿ ಲಾಕ್ಡೌನ್ ಆಯಿತು. ಸೊ ಆ ಟೈಮ್ನಾಗ ಪ್ರಾಫಿಟ್ಸ್ ಮೇಕಿಂಗ್ ಆರ್ಗನೈಸೇಷನ್ಸ್ ಇದ್ದು ಅಂತಂದರೆ ಅವ್ರು ಅದನ್ನು ಆ ರಿಸ್ಕನ್ನು ಫೇಸ್ ಮಾಡೋಕ್ಕೆ ಸಾಧ್ಯದ. ಪ್ರಾಫಿಟ್ ಮೇಕಿಂಗ್ ಇರಲಿಲ್ಲ ಅಂದ್ರೆ, ಲಾಸ್ ಮೇಕಿಂಗ್ ಕಂಪನಿ ಇದ್ದಾಗ ಅವ್ರಿಗೆ ಮತ್ತೊಂದು ಯಾವುದೂ ದಾರಿ ಇರೋಂಗಿಲ್ಲ, ಆರ್ಗನೈಸೇಷನ್ ಕ್ಲೋಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಇದಕ್ಕೆ ಯಾವುದೇ ಇನ್ಶೂರೆನ್ಸ್ ಇರೋಂಗಿಲ್ಲ, ಇದಕ್ಕೆ ಯಾವುದೇ ಪ್ರೊಟೆಕ್ಷನ್ ಇರೋಂಗಿಲ್ಲ. ಸಪೋಸಿಂಗ್ಲಿ ನಿಮ್ಮ ಕಂಪನಿ ಅಥವಾ ನಿಮ್ಮ ಪ್ರಾಡಕ್ಟಿಗೆ ಬಹಳಷ್ಟು ಕಾಂಪಿಟೇಷನ್ ಆಯಿತು, ಬಹಳಷ್ಟು ಬೇರೆ ಕಾಂಪಿಟೇಟರ್ಸ್ ಬಂದು ನಿಮಗೆ ಕಾಂಪಿಟೇಷನ್ ಫೇಸ್ ಮಾಡೋಕ್ಕಾಗಲಿಲ್ಲ. ಸೊ ಆವಾಗ ನಿಮಗೆ ಹೆಲ್ಪ್ ಮಾಡೋದು ಯಾವುದು? ನಿಮ್ಮಲ್ಲಿ ನೀವು ಗಳಿಸಿದಂಥ ಅಥವಾ ನೀವು ಮ್ಯಾಕ್ಸಿಮೈಸ್ ಮಾಡಿದಂಥ ಪ್ರಾಫಿಟ್ ಒಂದೇ ನಿಮಗೆ ಹೆಲ್ಪ್ ಮಾಡ್ತದೆ, ಬೇರೆ ಯಾವುದು ನಿಮಗೆ ಹೆಲ್ಪ್ ಮಾಡೋಂಗಿಲ್ಲ. ಸೊ ಫಾರ್ ಆಲ್ ದೀಸ್ ರೀಸನ್ಸ್, ಏನು 5 ರೀಸನ್ಸ್ ನಾನು ಕೊಟ್ಟೆ, ಇವೆಲ್ಲದರ ಪ್ರಕಾರ ಮೇನ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಏನಿರ್ತದೆ ಅಂತಂದರೆ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕು. ಒಂದು ಕಂಪನಿ ಅಂತ ತಂದ್ಕೊಳ್ಳೆ, ಒಂದು ಬಿಸ್ನೆಸ್ ಅಂತ ಅಂದ್ಕೊಳ್ಳೆ, ಅವರು ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದು ಮೇನ್ ಆಬ್ಜೆಕ್ಟಿವ್ಸ್ ಆಗಿರ್ತದೆ. ವಾಟ್ ಆರ್ ದ ಮೆರಿಟ್ಸ್? ಏನಾಗ್ತದೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಿಕೊಂಡ್ರೆ ಏನು ಹೆಲ್ಪ್ ಆಗ್ತದೆ? ಫಸ್ಟ್ ಒನ್, ಇಟ್ ಈಸ್ ರ್ಯಾಷನಲ್ ಆ್ಯಸ್ ವೆಲ್ ಆ್ಯಸ್ ನ್ಯಾಚುರಲ್ ಆಬ್ಜೆಕ್ಟಿವ್. ಎಸ್, ಬಹಳ ಒಂದು ಸಹಜವಾದ ಒಂದು ಗುರಿ ಅಂತ ಅಂದ್ಕೋಬೋದು, ಅಥವಾ ಸಹಜವಾದ ಒಂದು ಉದ್ದೇಶ ಅಂತ ಅಂದ್ಕೋಬೋದು. ಯಾಕಂದರೆ ಬಿಸ್ನೆಸ್ ಸ್ಟಾರ್ಟ್ ಆಗುವುದೇ ಪ್ರಾಫಿಟ್ಗೋಸ್ಕರ ಸ್ಟಾರ್ಟ್ ಆಗ್ತದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದೇ ಪ್ರಾಫಿಟ್ಗೋಸ್ಕರ ಮಾಡ್ತೀವಿ. ಸೊ ಅಲ್ಲಿ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ತೀವಿ ಅಂತಂದರೆ ಅದು ಯಾವುದು ಅನ್ಯಾಚುರಲ್ ಆರ್ ಇಟ್ ಈಸ್ ನಾಟ್ ಅ ಆರ್ಟಿಫಿಷಿಯಲ್ ಆಬ್ಜೆಕ್ಟಿವ್, ಇಟ್ ಈಸ್ ಅ ವೆರಿ ನ್ಯಾಚುರಲ್ ಆಬ್ಜೆಕ್ಟಿವ್ ಅಂತ ನಾವು ಅಂದ್ಕೋಬಹುದು. ಓಕೆ, ಇಟ್ ಹೆಲ್ಪ್ಸ್ ಫಾರ್ ಸರ್ವಿಸಸ್.
ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆಯಿತು ಅಂತಂದರೆ, ನಿಮ್ಮ ಕಂಪನಿ ಪ್ರಾಫಿಟ್ ಹೆಚ್ಚಿಗೆ ಮಾಡಾಕತ್ತದ ಅಂತಂದರೆ, ಪ್ರಾಫಿಟ್ಸ್ ಗಳಿಸಾಕತ್ತದ ಅಂತಂದರೆ, ನೀವು ಬೇರೆ ಬೇರೆದ ಥರದ ಸರ್ವಿಸಸನ್ನು ಕಸ್ಟಮರ್ಸಿಗೆ ಕೊಡ್ಬೋದು. ಜಾಸ್ತಿ ಸರ್ವಿಸಸನ್ನು ಕಸ್ಟಮರ್ಸಿಗೆ ಕೊಡ್ಬೋದು. ಬರೀ ಕಸ್ಟಮರ್ಸಿಗೆ ಅಷ್ಟೇ ಅಲ್ಲ, ನಿಮ್ಮ ಬೇರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಸ್ಟಮರ್ಸ್ ಆಯಿತು, ನಿಮ್ಮ ಎಂಪ್ಲಾಯೀಸ್ ಆಯಿತು, ಅಥವಾ ನಿಮ್ಮ ಶೇರ್ ಹೋಲ್ಡರ್ಸ್ ಆಯಿತು, ಅಥವಾ ಜನರಲ್ ಕಮ್ಯುನಿಟಿ, ಜನರಲ್ ಪಬ್ಲಿಕ್ ಆಯಿತು, ನೀವು ಎಲ್ರಿಗೂ ಜಾಸ್ತಿ ಸರ್ವಿಸನ್ನು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಪ್ರಾಫಿಟ್ನಲ್ಲಿ ನೀವು ಕೆಲವೊಂದು ಭಾಗವನ್ನು ಎಲ್ಲರಿಗೂ ಕೊಡ್ತೀರಿ. ಎಂಪ್ಲಾಯೀಸಿಗೆ ಬೋನಸ್ ಅಂತ ಕೊಡ್ತೀರಿ, ಕಸ್ಟಮರ್ಸ್ಗೆ ರೆಡ್ಯೂಸ್ಡ್ ಪ್ರೈಸಸ್ ಅಂತ ಕೊಡ್ತೀರಿ, ಆಮೇಲೆ ಜನರಲ್ ಪಬ್ಲಿಕ್ಗೆ ಸೋಷಿಯಲ್ ವೆಲ್ಫೇರ್ ಅಂತ ಕೊಡ್ತೀರಿ. ಸೊ ಎಲ್ರಿಗೂ ನೀವು ಹೆಲ್ಪ್ ಮಾಡುವಂಥ ಒಂದು ಸಾಧ್ಯತೆ ಆಗ್ತದೆ. ಥರ್ಡ್ ಒನ್, ಇಟ್ ಹೆಲ್ಪ್ಸ್ ಫಾರ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಗಕತ್ತದ ನಿಮ್ಮ ಕಂಪನಿಯಲ್ಲಿ, ಅದರ ಅರ್ಥ ಏನು, ನೀವು ಎಲ್ಲ ಸಂಪನ್ಮೂಲಗಳನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಾಕತ್ತೀರಿ, ಅವರ ಉಪಯೋಗವನ್ನು ಕರೆಕ್ಟಾಗಿ ತೊಗೊಳಕತ್ತೀರಿ ಅಂತ ಅರ್ಥ. ಅದರದ್ದು ಯೂಸೇಜ್ ಏನದ ಅದು ದುರುಪಯೋಗ ಆಗಕತ್ತಿಲ್ಲ, ಸದುಪಯೋಗ ಆಗಕತ್ತದ ಅಂತ ಅದರ ಅರ್ಥ ಆಗ್ತದೆ, ರೈಟ್. ಸೊ ನೀವು ಒಂದು ಯಾವುದೇ ರಿಸೋರ್ಸಸನ್ನು ಪ್ರಾಪರಾಗಿ ಯೂಸ್ ಮಾಡಿದಾಗ, ವೇಸ್ಟೇಜ್ ಇಲ್ಲ ಅಂತ ತಂದಾಗ, ಎಫಿಷಿಯೆಂಟ್ ಯೂಸೇಜ್ ಆದಾಗ ನಿಮ್ಮ ಕಂಪನಿ ಪ್ರಾಫಿಟ್ಸ್ ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳಿದೆ. ನೆಕ್ಸ್ಟ್ ಒನ್, ಇಟ್ ಹೆಲ್ಪ್ಸ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಎನ್ ಆರ್ಗನೈಸೇಷನ್. ಎಸ್, ಇದ್ರ ಬಗ್ಗೆ ನಾನು ಹೇಳಿದೆ. ಪ್ರಾಫಿಟ್ ಮ್ಯಾಕ್ಸಿಮೈಸ್ ಆದಾಗ ನೀವೇನು ಮಾಡ್ಬೋದು, ನಿಮ್ಮ ಕಂಪನಿಯನ್ನು, ನಿಮ್ಮ ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸಬಹುದು, ನಿಮ್ಮ ಸಂಸ್ಥೆಯನ್ನು ವಿಸ್ತರಿಸಬಹುದು, ನಿಮ್ಮ ಸಂಸ್ಥೆಯನ್ನು ಬೇರೆ ಬೇರೆ ಶಾಖೆಗಳನ್ನು ನೀವು ತೆರೆಯಬಹುದು, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ನೀವು ಉತ್ಪಾದನೆ ಮಾಡಬಹುದು, ಬೇರೆ ಬೇರೆ ಮಾರುಕಟ್ಟೆಗೆ ನಿಮ್ಮ ಪ್ರಾಡಕ್ಟ್ಸನ್ನು ಮಾರಾಟ ಮಾಡಬಹುದು. ಸೊ ಇದೆಲ್ಲ ಯಾವಾಗ ಸಾಧ್ಯ ಅದ, ನಿಮ್ಮ ಹತ್ರ ಪ್ರಾಫಿಟ್ಸ್ ಜಾಸ್ತಿ ಇತ್ತು, ಹಣಕಾಸದ ಒಂದು ಬ್ಯಾಕಪ್ ಇತ್ತು ಅಂದರೆ ಮಾತ್ರ ಇದು ಸಾಧ್ಯ ಆಗ್ತದೆ. ನೆಕ್ಸ್ಟ್ ಒನ್, ಇಟ್ ಹೆಲ್ಪ್ಸ್ ಫಾರ್ ಮ್ಯಾಕ್ಸಿಮೈಸಿಂಗ್ ಸೋಷಿಯಲ್ ವೆಲ್ಫೇರ್. ಇದ್ರ ಬಗ್ಗೆನೂ ಹೇಳಿದೆ ನಾನು. ಮ್ಯಾಕ್ಸಿಮೈಸಿಂಗ್ ಬರೀ ಮಾಡೋದು ಬೇರೆ, ಹೆಚ್ಚಿಗೆ ಮಾಡೋದು ಬೇರೆ, ರೈಟ್. ಸೊ ಪ್ರಾಫಿಟ್ಸ್ ಹೆಂಗೆ ಜಾಸ್ತಿ ಆಗ್ತದೆ, ಯೂಶ್ವಲಿ ಏನಿರ್ತದೆ ಅಂತಂದರೆ, ಲಾ ಏನು ಹೇಳ್ತದೆ ಅಂತಂತಂದರೆ, ಅಥವಾ ಗೌರ್ಮೆಂಟ್ ಏನು ಹೇಳ್ತಾರೆ ಅಂತಂದರೆ, ಪ್ರಾಫಿಟದು 25%, ರೈಟ್. ಪ್ರಾಫಿಟದು 18ರಿಂದ 25% ತನಕ ನೀವೇನು ಮಾಡಬೇಕು, ಸಮಾಜ ಕಲ್ಯಾಣಕ್ಕೆ ನೀವು ಅದನ್ನು ಉಪಯೋಗ ಮಾಡಬೇಕಂತದ. ಸೊ ನಿಮ್ಮ ಹೆಂಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ, ಈ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತದೆ, ಈ ಅಮೌಂಟ್ ಕೂಡ ಜಾಸ್ತಿ ಆಗ್ತದೆ, ರೈಟ್. ಸೊ ನೀವು ಜಾಸ್ತಿ ಅಮೌಂಟನ್ನು ಸಮಾಜ ಕಲ್ಯಾಣಕ್ಕೋಸ್ಕರ, ಸಮಾಜಕ್ಕೆ ಅಭಿವೃದ್ಧಿಗೋಸ್ಕರ ನೀವು ಉಪಯೋಗ ಮಾಡಬಹುದು. ನೆಕ್ಸ್ಟ್ ಒನ್, ಇಟ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಫಾರ್ ಟೇಕಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್. ಯಾವುದೇ ಹಣಕಾಸಿನ ನಿರ್ಣಯಗಳನ್ನು ತೆಗೆದುಕೊಳ್ಳೋಕೆ ಭಾಳಷ್ಟು ಹೆಲ್ಪ್ ಮಾಡ್ತದೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಪ್ರಾಫಿಟ್ಸ್ ಜಾಸ್ತಿ ಇದ್ದಾಗ ನಿಮಗೆ ಬೇರೆ ಬೇರೆ ಥರದ ಫೈನಾನ್ಷಿಯಲ್ ಡಿಸಿಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಪಾನ್ಷನ್ ಮಾಡಬೇಕು, ಡೈವರ್ಸಿಫಿಕೇಷನ್ ಮಾಡಬೇಕು, ಅಥವಾ ಅಮಾಲ್ಗಮೇಷನ್ ಮಾಡಬೇಕು, ಬೇರೆ ಪ್ರಾಡಕ್ಟ್ಸ್ ತೊಗೋಬೇಕು, ಬೇರೆ ಮಾರುಕಟ್ಟೆಗಳಿಗೆ ಎಂಟ್ರಿ ಆಗಬೇಕು, ಬೇರೆ ಮಷಿನರಿ ತೊಗೋಬೇಕು. ಸೊ ಇಂಥ ಡಿಸಿಷನ್ಸ್ಗಳನ್ನು ತೊಗೊಳ್ಳೋದು ಯಾವಾಗ ಸಾಧ್ಯ ಆಗ್ತದೆ ಅಂತಂದರೆ, ನಿಮ್ಮ ಪ್ರಾಫಿಟ್ಸ್ಗಳು ಹೆಚ್ಚಿಗೆ ಇದ್ದಾಗ, ನೀವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕೆಲವೊಂದು ಇದರಲ್ಲಿ ಡಿಮೆರಿಟ್ಸ್ ಕೂಡ ಇದೆ, ಲಿಮಿಟೇಷನ್ಸ್ ಕೂಡ ಇದೆ. ಸೊ ಏನು ಲಿಮಿಟೇಷನ್ಸ್ ಅಥವಾ ಏನು ಡಿಮೆರಿಟ್ಸ್ ಅಂತಂದರೆ, ಫಸ್ಟ್ ಒನ್, ಇಟ್ ಈಸ್ ವೇಗ್, ಪ್ರಾಫಿಟ್ ಕೆನಾಟ್ ಬಿ ಅಸರ್ಟೈನ್ಡ್. ಸೊ ಪ್ರಾಫಿಟ್ ಟರ್ಮ್ ಏನದ ಅದೇ ಕನ್ಫ್ಯೂಸಿಂಗ್ ಟರ್ಮ್ ಅದ. ಸೊ ನಾವು ಪ್ರಾಫಿಟ್ ಅಂತಂದಾಗ ಯಾವ ಪ್ರಾಫಿಟ್ ಬಗ್ಗೆ ಮಾತಾಡಕತ್ತೀವಿ, ನಾವು ಶಾರ್ಟ್ ಟರ್ಮ್ ಪ್ರಾಫಿಟ್ ಬಗ್ಗೆ ಮಾತಾಡಕತ್ತೀವೋ, ಲಾಂಗ್ ಟರ್ಮ್ ಪ್ರಾಫಿಟ್ ಬಗ್ಗೆ ಮಾತಾಡಕತ್ತೀವೋ, ಗ್ರಾಸ್ ಪ್ರಾಫಿಟ್ ಬಗ್ಗೆ ಮಾತಾಡಕತ್ತೀವೋ, ನೆಟ್ ಪ್ರಾಫಿಟ್ ಬಗ್ಗೆ ಮಾತಾಡಕತ್ತೀವೋ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಗ್ಗೆ ಮಾತಾಡಕತ್ತೀವೋ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಗ್ಗೆ ಮಾತಾಡಕತ್ತೀವೋ, ಇಟ್ ಈಸ್ ನಾಟ್ ಎಟ್ ಆಲ್ ಕ್ಲಿಯರ್. ಸೊ ಯಾವ ಪ್ರಾಫಿಟನ್ನು ನಾವು ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಇಲ್ಲ, ರೈಟ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ವೆರಿ ಕನ್ಫ್ಯೂಸಿಂಗ್ ಟರ್ಮ್ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಇಟ್ ಇಗ್ನೋರ್ಸ್ ಟೈಮಿಂಗ್ ಫ್ಯಾಕ್ಟರ್ ಅಥವಾ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಟೈಮಿಂಗ್ ಫ್ಯಾಕ್ಟರ್ ಅಂತಂದರೆ ಏನು, ಸಪೋಸಿಂಗ್ಲಿ ಹಣ, ಯಾವುದೇ ಮನಿ ಏನದ ಅಥವಾ ಫೈನಾನ್ಸ್ ಏನದ, ಮೇನ್ಲಿ ಕರೆನ್ಸಿ ಅಥವಾ ಮನಿ, ತನ್ನ ಅಸ್ತಿತ್ವವನ್ನು ಅಥವಾ ತನ್ನ ವ್ಯಾಲ್ಯೂವನ್ನು, ತನ್ನ ಮೌಲ್ಯವನ್ನು ಟೈಮಿಗೆ, ಒಂದು ಸಮಯಕ್ಕೆ ಸಂದರ್ಭ ತಕ್ಕಂತೆ ಅದು ತನ್ನ ಮೌಲ್ಯವನ್ನು ಕಳ್ಕೊತ ಹೋಗ್ತದೆ. ಏನಿದ್ರ ಅರ್ಥ,
ಫಾರ್ ಎಕ್ಸಾಂಪಲ್ ಇವತ್ತಿನ ದಿವಸ 100 ರೂಪೀಸ್ ಏನು ತೊಗೊತೀರಿ ನೀವು, ಈ 100 ರೂಪೀಸ್ 1 ಇಯರ್ಕ್ಕೆ ಅದರ ಮೌಲ್ಯ 100 ರೂಪೀಸ್ ಆಗಿರಂಗಿಲ್ಲ. ಅದರ ಮೌಲ್ಯ ಏನಾಗಿರ್ತದೆ, 100 ರೂಪೀಸ್ಗಿಂತ ಸ್ವಲ್ಪ ಕಡಿಮೆ ಇರ್ತದೆ, ರೈಟ್. ಸೊ ಆ ಫ್ಯಾಕ್ಟರನ್ನು ಸಪೋಸಿಂಗ್ಲಿ ಇವತ್ತು ನಾವು 10,000 ರೂಪೀಸ್ ಪ್ರಾಫಿಟ್ ಕಲೆಕ್ಟ್ ಮಾಡೀವಿ ಅಥವಾ 10,000 ರೂಪೀಸ್ ಪ್ರಾಫಿಟ್ ಗಳಿಸೀವಿ. ಸೊ ಏನು 10,000 ರೂಪೀಸದ್ದು 1 ವರ್ಷ ಆದ್ಕೂಳೆ ಏನು ವ್ಯಾಲ್ಯೂ ಇರ್ತದೆ, 2 ಇಯರ್ಸ್ ಆದ್ಕೂಳೆ ಏನು ವ್ಯಾಲ್ಯೂ ಇರ್ತದೆ, ಅಥವಾ 3 ಇಯರ್ಸ್ ಆದ್ಕೂಳೆ ಏನು ವ್ಯಾಲ್ಯೂ ಇರ್ತದೆ, ಡೆಫಿನೆಟ್ಲಿ ಅದೇನಾಗ್ತದೆ, ಕಡಿಮೆ ಆಕ್ಕೊಂತ ಬರ್ತದೆ, ರೈಟ್. ಬಟ್ ಈ ವಿಚಾರವನ್ನು ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನಾವು ಬರೀ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡಂತೀವಿ. ಇವತ್ತಿನ ಟೈಮ್ನಾಗ ಆಯಿತು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಬಟ್ ಬರ್ತಾ ಬರ್ತಾ ಮುಂದಿನ ದಿನಮಾನಗಳಲ್ಲಿ ಆ ಪ್ರಾಫಿಟ್ ಏನು ನಾವು ಗಳಿಸೀವಿ ಅದರದ್ದು ಮೌಲ್ಯ ಏನದ ಅದು ಕಡಿಮೆ ಆಕ್ಕೊಂತ ಹೋಗ್ತದೆ. ಆ್ಯಂಡ್ ಇಟ್ ಈಸ್ ನಾಟ್ ರಿಸ್ಕ್ ಫ್ಯಾಕ್ಟರ್. ಎಸ್, ನಾವಿಲ್ಲಿ ಅನ್ಸರ್ಟನಿಟಿ, ಒಂದು ನಿಶ್ಚಿತತೆ, ರೈಟ್, ಅನಿಶ್ಚಿತತೆ ಅಂತ ಅನ್ಬೋದು. ಅನ್ಸರ್ಟನಿಟಿ ಅಂದರೆ ಅನಿಶ್ಚಿತತೆ ಅಥವಾ ರಿಸ್ಕ್, ಅದರಲ್ಲಿ ಫೇಸ್ ಆಗುವಂಥ ಸವಾಲುಗಳು, ಚಾಲೆಂಜಸ್ಸು, ಏನು ರಿಸ್ಕ್ ಅದ, ಡೇಂಜರ್ ಏನದ, ಅದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಒಂದು ಯಾವುದೇ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡಬೇಕು ಅಥವಾ ಒಂದು ಕಂಪನಿ ಪ್ರಾಫಿಟನ್ನು ಗಳಿಸ್ಬೇಕು ಅಂತಂದಾಗ ಇಟ್ ಈಸ್ ನಾಟ್ ವೆರಿ ಈಸಿ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಟ್ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋ ಮುಂದೆ ಆ ರಿಸ್ಕ್ ಬಗ್ಗೆ, ಆ ಅನ್ಸರ್ಟನಿಟಿ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ನೆಕ್ಸ್ಟ್ ಒನ್, ಇಟ್ ನೆಗ್ಲೆಕ್ಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್, ರೈಟ್. ಸೊ ನಾವು ಹೇಳಿದೀವಿ, ಎಸ್, ಸಮಾಜ ಕಲ್ಯಾಣ ಆಗಬೇಕು, ಇದು ಮಾಡಬೇಕು, ಸಮಾಜ ಸೇವೆ ಆಗಬೇಕು, ಎಲ್ಲ ಆಗಬೇಕು. ಬಟ್ ನಾವು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋ ಮುಂದೆ ನಮ್ಮ ಮೇನ್ ಉದ್ದೇಶ ಏನಿರ್ತದೆ, ಪ್ರಾಫಿಟ್ ಗಳಿಸೋದು ಒಂದೇ ಇರ್ತದೆ. ಹೆಂಗೆ ನಾವು ಪ್ರಾಫಿಟ್ಸ್ ಗಳಿಸ್ಬೇಕು, ಹುಕ್ ಆ್ಯಂಡ್ ಕ್ರುಕ್, ಬೈ ಎನಿ ಮೀನ್ಸ್, ಯಾವುದೇ ಥರದಲ್ಲಿ ನಾವು ಪ್ರಾಫಿಟನ್ನು ಹೆಚ್ಚಿಗೆ ಮಾಡೋದು ಒಂದೇ ನಮ್ಮ ಉದ್ದೇಶ ಆಗಿರ್ತದೆ. ಸಾಮಾಜಿಕ ದಾಯಿತ್ವ ಅಥವಾ ಸಮಾಜ ಪ್ರತಿ ನಮ್ಮ ಜವಾಬ್ದಾರಿ ಅದನ್ನು ನಾವು ಮರ್ತು ಹೋಗಿಬಿಡ್ತೀವಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ ಡಿಮೆರಿಟ್. ಲಾಸ್ಟ್ ಒನ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ಯಾರು ಕಾನ್ಫಿಡೆನ್ಸ್ ಕಳ್ಕೊತಾರೆ ಅಂತಂದರೆ ನಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ ಕಾನ್ಫಿಡೆನ್ಸನ್ನು ಕಳ್ಕೊತಾರೆ. ಪ್ರಾಫಿಟ್ಸ್ ಮ್ಯಾಕ್ಸಿಮೈಸ್ ಆಯಿತು, ಪ್ರಾಫಿಟ್ ಸಾಕಷ್ಟು ಮ್ಯಾಕ್ಸಿಮೈಸ್ ಆಯಿತು, ಬಟ್ ನೀವು ಸರಿಯಾಗಿ ಡಿವಿಡೆಂಡ್ ಕೊಡಲಿಲ್ಲ ಅಂತಂದರೆ, ಕಂಪನಿ ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆಗಲಿಲ್ಲ ಮಾರ್ಕೆಟಲ್ಲಿ ಅಂತಂದರೆ, ಅವಾಗ ಏನಾಗ್ತದೆ ಅಂತಂದರೆ ಶೇರ್ ಹೋಲ್ಡರ್ಸ್ ತಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊತಾರೆ, ನಮ್ಮ ಮೇಲೆ ಅಥವಾ ದ ಕಂಪನಿ ಮೇಲೆ ಇದ್ದಂಥ ಭರವಸೆಯನ್ನು ಅವರು ಕಳ್ಕೊತಾರೆ, ರೈಟ್. Maximization. In the next class we will study about what do you mean by another objective, that is wealth maximization. ಅಂದ್ರೆ ಏನು, wealth maximization ಯಾಕೆ ಮಾಡಬೇಕು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಆ್ಯಂಡ್ ವಿ ವಿಲ್ ಆಲ್ಸೋ ಸ್ಟಡಿ ಏನು ಡಿಫ್ರೆನ್ಸ್ ಅದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೂ ಮತ್ತು ವೆಲ್ತ್ ಮ್ಯಾಕ್ಸಿಮೈಸೇಷನ್ಗೂ ಏನು ಡಿಫ್ರೆನ್ಸ್ ಅದ ಅಂತ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಪ್ಲೀಸ್ ಗೋ ಥ್ರೂ ದ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಆಸ್ಕ್ ಕ್ವೆಶನ್ಸ್. Okay, thank you.